ತುಂಬ ಚೆನ್ನಾಗಿದೆ. ಸಡನ್ನಾಗಿ ಯಾವ್ದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇಂಟರ್ವಲ್ ಆದಮೇಲಂತೂ ಇನ್ನೂ ಚೆನ್ನಾಗಿತ್ತು. ನೈಸ್ ಮೂವಿ. ಇದು ಆ್ಯಕ್ಚುಲಿ ಸ್ವಲ್ಪ ನಮ್ಮ ಲೈಫ್ಗೂ ರಿಲೇಟ್ ಆಗುತ್ತೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಮ್ಯಾರೇಜ್ ಆದ್ವಿ, ಮತ್ತೆ ಇನ್ನೊಂದು ಸಲ ಮ್ಯಾರೇಜ್ ಆದ್ವಿ. ಸೊ ಇಟ್ ಕರೆಕ್ಟ್ಸ್ ಟು ಅವರ್ ಸ್ವಲ್ಪ ಅದೇ ಥರ ಇದೆ. ನಮ್ಮ ಲೈಫಿಗೆ ತುಂಬ ಕರೆಕ್ಟ್ ಆಗುತ್ತೆ. ಸೊ ವಿ ಆರ್ ಎಮೋಷನಲಿ ಅಟ್ಯಾಚ್ಡ್ ಟು ದಿಸ್ ಮೂವಿ. ನೈಸ್. நான் சென்னையிலேருந்து வந்திருக்கேன். நான் இந்த லாஸ்ட் சீன் நடிச்சிருக்கேன். எல்லோரும் பார்த்துருப்பீங்க. ரொம்ப சந்தோஷமாக இருக்குது. தமிழில் நிறைய படம் பண்ணியிருக்கேன், சின்ன சின்ன ரோலாக பண்ணியிருக்கேன். இங்கே நம்ம கன்னட படத்தில் வந்து நம்ம டைரக்டர் ஃப்ரெண்டு நமக்கு ஒரு வாய்ப்பு கொடுத்தாரு. அதுவும் நல்லா பண்ணியிருக்கேன்னு நினைக்கிறேன். ಮಕ್ಕಳ ಚೆನ್ನಾಗಿತ್ತು. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿತ್ತು. ಒಂದ್ಸಲ ನೋಡ್ಬೋದು. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನೆಂದರೆ ಈ ಜನ್ರೇಷನಲ್ಲಿ ಲವರ್ಸ್ ಮಾತ್ರ ಮೇನು ಬಂದು ನೋಡೋ ಅಂಥ ಸಿನಿಮಾ. ಮತ್ತು ಇನ್ನೊಂದೇನೆಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಮತ್ತು ಫಸ್ಟ್ ಶೋ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ ಫಿಲ್ಮು. ಥ್ಯಾಂಕ್ ಯು ಸೋ ಮಚ್. ಚಿತ್ರ ಚೆನ್ನಾಗಿದೆ. ದಯಮಾಡಿ ಎಲ್ಲರೂ ಕೂಡ ಕನ್ನಡ ಚಿತ್ರಗಳಿಗೆ ಆದ್ಯತೆಯನ್ನು ಕೊಡಿ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಚಿತ್ರವನ್ನು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಮ್ಮ ನಿರ್ದೇಶಕರು ನಿರ್ಮಾಪಕರು ಬಹಳ ಕಷ್ಟಪಟ್ಟು ಒಂದು ಒಳ್ಳೆಯ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ದಯಮಾಡಿ ಮತ್ತೊಮ್ಮೆ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ನಮಸ್ಕಾರ. ಪ್ರೊಡ್ಯೂಸರು ಅವರ ಭಾವನ ನಮ್ಮ ಟ್ರೆಂಡ್ ಬೇರೆ, ಈಗಿನ ಟ್ರೆಂಡ್ ಬೇರೆ. ಈಗಿನ ಟ್ರೆಂಡಿಗೆ ತಕ್ಕಂಗೆ ಫಿಲಮ್ ತೆಗೆದಿದ್ದಾರೆ. ಫಿಲಮ್ಮು ಭಾಳ ಚೆನ್ನಾಗಿದೆ. ಡೈರೆಕ್ಟ್ರು ವೆರಿ ಸೀನಿಯರ್ ಟೈಪು, ಯಾವುದೇ ಪಿಕ್ಚರ್ನಲ್ಲಿ ಲೋಪದೋಷ ಇಲ್ದಂಗೆ ಫಿಲಮ್ ತೆಗೆದಿದ್ದಾರೆ. ಇಷ್ಟು ಒಳ್ಳೆಯ ಫಿಲಮ್ಮು ಈ ತಿಂಗಳಲ್ಲಿ ಬಿಡುಗಡೆ ಆದ ಫಿಲಮಲ್ಲಿ ಇದು ಫ್ಯಾಮಿಲಿಯವರು ಕೂತು ಒಂದು 2 ಗಂಟೆ ನೋಡೋವಂಥ ಪಿಕ್ಚರು ಭಾಳ ಚೆನ್ನಾಗಿದೆ. ಎಲ್ಲೂ ಬೇಸರನೇ ಆಗೋದಿಲ್ಲ ಪ್ರೇಕ್ಷಕರಿಗೆ. ಚೆನ್ನಾಗಿದೆ ನಮ್ಮ ಮೂವಿ. ಒಳ್ಳೆ ಮೆಸೇಜ್ ಇದೆ. ಇಟ್ಸ್ ಗುಡ್. ತುಂಬ ಚೆನ್ನಾಗಿದೆ ಫಿಲಮ್. ಫಸ್ಟಿಂದ ಲಾಸ್ಟ್ವರೆಗೂ ಬಿಡೋಕ್ಕಾಗಲ್ಲ. ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್ ವರ್ಕ್, ವೆರಿ ನೈಸ್. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್. ಒಳ್ಳೆ ಮೂವಿ. ಹಿಂದೆ ಹಳಬರಿಗೆ ತಕ್ಕಂಗೆ ಸಿನಿಮಾ ಇತ್ತಲ್ಲ, ಹಾಗೆ ಈಗಿನ ಜನ್ರೇಷನ್ಗೆ ತುಂಬ ಒಳ್ಳೆ ಮೆಸೇಜ್ ಸರ್. ಸೂಪರ್. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಡಾಪನ್ ಮೆಸಿಡೇಷನ್ ಚೆನ್ನಾಗಿದೆ. ತುಂಬ ಚೆನ್ನಾಗೈತೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು ಫಿಲಮ್ಮು. ತುಂಬ ಚೆನ್ನಾಗಿದೆ ಫಿಲಮು. ಫ್ಯಾಮಿಲಿಯವರೆಲ್ಲರೂ ಬಂದು ನೋಡಬೇಕು. ಆ ಥರ ಫಿಲಮ್ ಇದೆ ಇದು. ಎಲ್ಲರೂ ನೋಡಬೇಕು. ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ. ಚೆನ್ನಾಗಿದೆ ಫಿಲಮ್. ಫ್ಯಾಮಿಲಿ ಸ್ಟೋರಿ ಫಿಲಮು ಎಲ್ಲರೂ ನೋಡಬೇಕಾಗಿ ವಿನಂತಿ. ತುಂಬ ಚೆನ್ನಾಗಿದೆ. ಎಲ್ಲ ಕುತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಸಹಿತ ತುಂಬಾ ಚೆನ್ನಾಗಿದೆ. ಸೂಪರ್ ಇದೆ ಫಿಲಮು. ಅಂದರೆ ಇವತ್ತಿನ ಜನ್ರೇಷನಲ್ಲಿ ಇವತ್ತು ಮದುವೆ ಆಗ್ತಾರೆ, ನಾಳೆ ಡೈವರ್ಸ್ ಮಾಡ್ತಾವ್ರೆ. ಆ ಥರದವ್ರೆಲ್ಲರೂ ಇವತ್ತು ಈ ಫಿಲಮ್ ನೋಡಿದಾಗ ಅವ್ರಿಗೆ ಅರ್ಥ ಆಗೋ ಒಂದು ಸೀನ್ ಇದೆ. ತುಂಬ ಚೆನ್ನಾಗಿದೆ. ಮೂವಿ ಕಂಟೆಂಟ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಏನೋ ಲೈಫಲ್ಲಿ ಹೊಂದಾಣಿಕೆ ಇರಬೇಕು. ಬಾಯ್. ಒಳ್ಳೆ ಮೆಸೇಜ್ ಇದೆ. ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್ ಮೂವಿ. ಪ್ಲೀಸ್ ವಾಚ್, ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. Yeah, it's a
ವೆರಿ ನೈಸ್ ಮೂವಿ. ಮೆಸೇಜು ಇದೆ ಇದರಲ್ಲಿ. ಈ ಕಾಲದ ಜನ್ರೇಷನ್ಗೆ ಚಿಕ್ಕ ವಿಚಾರ ದೊಡ್ಡದು ಮಾಡಿ ಡೈವರ್ಸ್ ತನಕ ಹೋಗುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್ ಗಿವೆನ್ ಟು ದ ಟುಡೇಸ್ ಜನರೇಷನ್, ಎಸ್ಪೆಷಲಿ ಇನ್ ಅ ವೆರಿ ಜಾವೆಲ್ ವೇ. ವರ್ತ್ ವಾಚಿಂಗ್. ಪ್ಲೀಸ್ ವಾಚ್. ಥ್ಯಾಂಕ್ ಯು. ಪಿಕ್ಚರ್ ನೋಡಿದ್ದೀರಾ? ಸರ್ ನಾವು ಆರ್ಟಿಸ್ಟು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರ ಫಾರ್ ರಿಜಿಸ್ಟ್ರೇಷನ್ ರಿಲೀಸ್ ಆಗಿದೆ. ಸೊ ಒಂದು ಸಂಭ್ರಮ ವಾತಾವರಣ ನೀವು ನೋಡ್ತಾ ಇದ್ದೀರಾ. ಹೊಸಬರ ಒಂದು ತಂಡ ಇಂಥ ಒಂದು ಅದ್ಭುತ ಚಿತ್ರ ಮಾಡಿದೆ. ಈಗಿನ ಜನ್ರೇಷನಿಗೆ ಬೇಕಾಗಿರುವಂಥ ಒಂದು ಸಣ್ಣ ತಿಳುವಳಿಕೆ ಅಥವಾ ಒಂದು ಸಣ್ಣ ಮಾರ್ಗದರ್ಶನ ಈ ಚಿತ್ರದಲ್ಲಿದೆ. ಬರೀ ಅಷ್ಟೇ ಅಲ್ಲದೆ ಒಂದು ಪೂರ್ತಿ ಒಂದು ಸಂತೋಷ ವಾತಾವರಣ ಇದೆ. ನಿಮಗೆ ಮನಸ್ಸು ಖುಷಿ ಕೊಡುವಂಥ ಸಿನಿಮಾ ಇದು. ಎಲ್ಲ ಕುಟುಂಬಿಕ ಸಮೇತ ಬಂದು ಫುಲ್ ನೋಡಬೇಕಾದಂಥ ಚಿತ್ರ. ಎಲ್ಲರೂ ಬನ್ನಿ, ನಮ್ಗೆ ಆಶೀರ್ವಾದಿಸಿ. ಥ್ಯಾಂಕ್ ಯು. ಇದೆ ಮೂವಿ ಎಲ್ಲ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಬರೀ ನಮ್ಮಂಥ ಯೂತ್ಸ್ ಅಂತ ಅಲ್ಲ, ಫ್ಯಾಮಿಲಿಯವ್ರ ಜೊತೆಗೆ ಬಂದು ಕುತ್ಕೊಂಡು ನೋಡುವಂಥ ಮೂವಿ. ಆ್ಯಂಡ್ ಹೌದು, ಈಗಿನ ಕಾಲದಲ್ಲಿ ತುಂಬ ಡಿವೋರ್ಸಸ್ ಎಲ್ಲ ಆಗ್ತಿದೆ, ಅಂಥವ್ರಿಗೆ ಇದು ರೋಲ್ ಮಾಡೆಲ್ ಆಗುತ್ತೆ. ಆ್ಯಂಡ್ ಇಬ್ಬರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಇಷ್ಟ ಆಯಿತು. ಕನ್ನಡ ಮೂವಿನ ದಯವಿಟ್ಟು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹಿಸಿ. ಸೊ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲಿದ್ದರೆ ಕನ್ನಡನೂ ಬೆಳೆಯುತ್ತೆ, ಜೊತೆಗೆ ಕನ್ನಡದವ್ರು ಕೂಡ ಬೆಳೀತಾರೆ. ಸೊ ನೈಸ್ ಮೂವಿ. ನಮಗೆ ಖುಷಿ ಆಗುತ್ತೆ, ಯಾಕೆಂದರೆ ನಾವು ಎಲ್ಲೆಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಆಡಿಯನ್ಸ್ ಅಂತ ಅನ್ಕೊಂಡಿರ್ತೀವಿ, ಅದ್ರಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ನಗ್ತಾ ಇದ್ರು. ಅಂದರೆ ತಿಳಿ ಹಾಸ್ಯ ಅಂತ ಏನು ಹೇಳ್ತಾರೆ ಅದಿದೆ ಈ ಸಿನಿಮಾದಲ್ಲಿ. ಸೊ ಅಫ್ಕೋರ್ಸ್ ಆಡಿಯನ್ಸ್ ರಿಯಾಕ್ಷನ್ ಮಾಡೋಕ್ಕೆ ನಾವು ನಟರಾಗಿ ಸಿನಿಮಾ ಮೇಕರ್ಸಾಗಿ ಕಷ್ಟಪಡೋದು. ಸೊ ಐ ಥಿಂಕ್ ಅದು ಫ್ರೂಟ್ಫುಲ್ ಅನಿಸುತ್ತೆ ಆಡಿಯನ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.